ಹಾಯ್ ಹಲೋ ಫ್ರೆಂಡ್ಸ್, ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಏನಪ್ಪ ಮಾಡ್ತಾಯಿದ್ದೀನಿ ಸ್ಪೆಷಲ್ ಅಂದರೆ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಪಾಲಕ್ ಪನ್ನೀರ್ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟನೇ. ಹಂಗಾಗಿ ಬೇಸಿಗೆಯಲ್ಲಿ ತುಂಬಾ ತಂಪು ತಿನ್ನೋದ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ. ಪನ್ನೀರಾಗಲಿ ಪಾಲಕ್ ಸೊಪ್ಪಾಗಲಿ ಒಳ್ಳೆಯದು. ಅದಕ್ಕೋಸ್ಕರ ಇವಾಗ ಪಾಲಕ್ ಪನ್ನೀರ್ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ 1 ಕಟ್ಟಷ್ಟು, ಪನ್ನೀರು 200, ರುಚಿಗೆ ತಕ್ಕಷ್ಟು ಉಪ್ಪು. ಪನ್ನೀರನ್ನ ಕ್ಯೂಬಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಇಷ್ಟು ದಪ್ಪ. ತುಂಬ ಸಣ್ಣ ಬೇಡ, ಸಣ್ಣ ಆದರೆ ಚೆನ್ನಾಗಿರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, 1 ಈರುಳ್ಳಿ ಗಾತ್ರದ್ದೇ ಟೊಮೊಟೊ ತೊಗೊಂಡಿದ್ದೀನಿ, 2 ಸಣ್ಣ ಸಣ್ಣಗೆ ಹಚ್ಕೊಂಡಿಟ್ಕೊಂಡಿದ್ದೀನಿ. ಶುಂಠಿ ಒಂದು ಅರ್ಧ, ಒಂದು 6-7 ಬೆಳ್ಳುಳ್ಳಿ, ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 2 ಚಕ್ಕೆ, 1 ಏಲಕ್ಕಿ, 2 ಪಲಾವ್ ಎಲೆ, ಗರಂ ಮಸಾಲ 2 ಟೇಬಲ್ ಸ್ಪೂನು, 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಅರಿಶಿನದ ಪುಡಿ, ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕಬೇಕು. ಇದಕ್ಕೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಈಗೇನು ಪ್ಯಾನ್ ಇಟ್ಕೊಂಡಿದ್ದೀವಿ, ಒಂದು ಪ್ಯಾನು, ಅದಕ್ಕೆ ಇದರಲ್ಲಿ 1-2 ಗ್ಲಾಸು ನೀರು ಹಾಕ್ಕೊಬೇಕು. ಫಸ್ಟು ಪಾಲಕ್ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಪ್ಯಾನ್ಗೆ 2 ಗ್ಲಾಸ್ ನೀರು ಹಾಕ್ಬಿಟ್ಟು ಕಾಯಕ್ಕಿಟ್ಟಿದ್ದೀನಿ ನೋಡಿ. ಸ್ಟವ್ ಹಚ್ಬಿಟ್ಟಿಟ್ಟು ಈಗ 2 ಗ್ಲಾಸ್ ನೀರನ್ನ ಹಾಕ್ಕೊತಾ ಇದ್ದೀನಿ. ಸಾಕು, ಪಾಲಕ್ ಸೊಪ್ಪು ಜಾಸ್ತಿ ಹೊತ್ತು ಬೇಯಿಸೋದು ಬೇಡ. ಒಂದು 5 ನಿಮಿಷ ನೀರು ಕುದಿ ಬರ್ತಿದ್ದಂಗೆ ಆ ಪಾಲಕ್ ಸೊಪ್ಪು ಏನು ಎತ್ಕೊಂಡಿದ್ವಿ ಅದನ್ನು ಹಾಕ್ಬಿಟ್ಟು ಈಗ ಕುದೀತಾ ಇದೆಯಲ್ವ, ಅದರೊಳಗಡೆ ಹಾಕಿ ಒಂದು 5ರಿಂದ 10 ನಿಮಿಷನೂ ಬೇಡ, ಇನ್ನು ಕಮ್ಮಿ ಇದ್ದರೆ 5 ನಿಮಿಷ ಬೇಯಿಸಿ ಸಾಕು. ತುಂಬ ಬೆಂದಿರೋ ಹೋಗಬೇಕು ಅನ್ನೋದೇನೂ ಇಲ್ಲ, ಸ್ವಲ್ಪ ಬಾಡಿದ್ರೆ ಸಾಕಾಗುತ್ತೆ. ಅದ್ರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ. ಆ ಪಾಲಕ್ ಸೊಪ್ಪು ಹಾಕಿದ್ಮೇಲೆ ಅದು ಕುದಿ ಬರುತ್ತೆ, ಒಂದು ನಿಧಾನಕ್ಕೆ ಅದನ್ನು ಬೇಯಿಸ್ಕೊಂಡ ನಂತರ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ಸೊಪ್ಪಿಗೆ ಸ್ವಲ್ಪ ಉಪ್ಪು ಬೇಯಬೇಕಾದ್ರೆ ಉಪ್ಪಿರಲಿ ಅಂತ ಅಂದ್ಬಿಟ್ಟು ಉಪ್ಪನ್ನು ಸಹ ಹಾಕಿದ್ದೀನಿ. ಈಗ ಅಲ್ಲೇ ಕುದೀತಾ ಇದೆ, ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ ನೋಡಿ. ಇವಾಗ ಚೇಂಜ್ ಆಗ್ತಾ ಇದೆ ಅಲ್ಲ, ಸಾಕು. ಅದಾಗಿರೋ ಅಷ್ಟು ಮಾಡಿಕೊಂಡ್ರೆ ಏನು ಜಾಸ್ತಿ ಏನು ಬೇಕಾಗಲ್ಲ. ಅದಕ್ಕೆ ಸ್ವಲ್ಪ ಲೋ ಫ್ಲೇಮ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಆಗಿದೆ ಇವಾಗ ನಿಧಾನಕ್ಕೆ ಅದನ್ನು ಎತ್ಕೋಬೇಕು. ಆ ನೀರು ಏನು ಪಾಲಕ್ ಸೊಪ್ಪು ಏನು ಬೇಯಿಸಿದ್ದೀವಲ್ಲ ನೀರು, ಅದು ಬೇಡ, ಅದನ್ನು ಚೆಲ್ಬಿಡಿ. ಈಗ ಪಾಲಕ್ ಸೊಪ್ಪು ಆಗಿದೆಯಲ್ಲ, ಒಂದು ಬೌಲ್ಗೆ ತಣ್ಣೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಬೆಂದ ಮೇಲೆ ಒಂದು ಬೌಲಲ್ಲಿ ತಣ್ಣೀರು ಇಟ್ಕೊಂಡಿರಬೇಕು. ತಣ್ಣೀರೊಳಗಡೆ ಈ ಸೊಪ್ಪನ್ನ ಹಾಕ್ಕೋಬೇಕು. ಯಾಕೆಂದರೆ ನಾವು ರುಬ್ಬಬೇಕಾದ್ರೆ ಸಿಡಿಯುತ್ತೆ, ಆ ಥರದ್ದೆಲ್ಲ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಆರಲಿ ಅಂದ್ಬಿಟ್ಟು ತಣ್ಣೀರೊಳಗಡೆ ಹಾಕ್ಕೊಂಡಿರ್ತೀವಿ. ಇಲ್ಲ ಬೇಡ ನಮ್ಗೆ ಇಷ್ಟ ಆಗಲ್ಲ ಅನ್ನೋರು ಫ್ಯಾನ್ಗೆ ಹಾಕ್ಬಿಟ್ಟು ಒಂದು ತಟ್ಟೆಲಿ ಹಾಕಿಟ್ಬಿಟ್ಟು ಫ್ಯಾನಲ್ಲೂ ಆರಿಸ್ಬಿಟ್ಟು, ಇವಾಗ ನಾನು ಏನು ತಣ್ಣೀರೊಳಗಡೆ ಹಾಕ್ಕೊಂಡಿದ್ದೆ ಅಲ್ಲ ಅದನ್ನು ತೆಗೆದು ಜಾರ್ಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಈ ಥರ ಜಾರ್ಗೆ ಹಾಕ್ಕೊಂಡ ನಂತರ ಇದಕ್ಕೆ ಏನು ನಾವು ಎತ್ತಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಶುಂಠಿ, ಹಸಿರು ಮೆಣಸಿನ್ಕಾಯಿ, ಅದನ್ನೆಲ್ಲ ಜಾರ್ ಒಳಗಡೆ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋದಾಗಿದ್ರೆ ಹಾಕ್ಕೊಳ್ಳಿ, ಇಲ್ಲ ಬೇಡ ಅನ್ನೋರು ನೀರು ಹಾಕೋ ಅವಶ್ಯಕತೆ ಏನೂ ಇರಲ್ಲ, ಹಾಗೇ ರುಬ್ಕೋಬೋದು. ಸ್ವಲ್ಪ ತರ್ತರಲೆ ಆಗಿ ರುಬ್ಕೊಳ್ಳಿ, ನುಣ್ಣಗೆ ಬೇಡ. ಈಗ ತದನಂತರ ನಾವೇನು ಪ್ಯಾನ್ ಇಟ್ಕೊಂಡಿದ್ದೀವಿ ಆವಾಗಲೇ ಅದೇ ಪ್ಯಾನ್ ನೀರನ್ನ ಚೆಲ್ಬಿಟ್ಟು ಅದೇ ಪ್ಯಾನ್ಗೆ ಇಟ್ಟು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಪನ್ನೀರ್ ಕ್ಯೂಬ್ದಾಗ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ ಅದನ್ನು ಸಹ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಒಂದು 5 ನಿಮಿಷ ಮಾಡಿಕೊಂಡ್ರೆ ಸಾಕು ನೀಟಾಗಿ ಎಲ್ಲ ಕಡೆ. ಯಾಕೆ ಅಂದರೆ ನಾವು ಪನ್ನೀರ್ ಹಾಕಿದ್ಮೇಲೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಪಾಲಕ್ ಸೊಪ್ಪಿಗೆ ಹಾಕ್ತೀವಲ್ವ, ಫ್ರೈ ಮಾಡಿದ್ಮೇಲೆ ಹಾಕ್ಕೊಂಡ್ಮೇಲೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಮುಂಚೆನೇ ಫ್ರೈ ಮಾಡಿಬಿಟ್ಟು ಇಟ್ಕೊತಾ ಇರೋದು. ಅದನ್ನು ಏನು ಫ್ರೈ ಆಗಿದೆ ನೋಡಿ, ಇವಾಗ ಅದನ್ನು ಸೈಡ್ಸ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇದಕ್ಕೆ ಏನು ಜಾಸ್ತಿ ಪಾತ್ರೆನೂ ಆಗೋಲ್ಲ. ಏನು ಪಾತ್ರೆಲಿ ಮಾಡಿರ್ತೀವಿ, ಏನು ಪಾತ್ರೆಲಿ ಬೇಯಿಸ್ತೀವಿ ಅದರಲ್ಲೇ ಪನ್ನೀರ್ ಫ್ರೈ ಮಾಡ್ಕೊತೀವಿ. ಈಗ ಅದೇ ಎಣ್ಣೆ ಹಾಕ್ಕೊಂಡು ಅದಕ್ಕೆ 2 ಚಕ್ಕೆ ಹಾಕ್ಕೋತಾ ಇದ್ದೀನಿ, ಏಲಕ್ಕಿ ಹಾಕ್ಕೋತಾ ಇದ್ದೀನಿ, ಮಾಮೂಲಿ ಪಲಾವ್ ಎಲೆ ಹಾಕ್ಕೋತಾ ಇದ್ದೀನಿ. ನಾವೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ವಲ್ಲ ಅದೇ ಸೇಮು. ಏನು ಜೀರಿಗೆ ತೊಗೊಂಡಿದ್ದೆ ಅರ್ಧ ಟೇಬಲ್ ಸ್ಪೂನು, ಅದನ್ನು ಸಹ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಟಪಟ ಅಂದಾಗ ಏನು ಹಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದನ್ನು ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ. ಏನು ಜಾಸ್ತಿ ಹೊತ್ತು ಆಗೋದಿಲ್ಲ. ಮಕ್ಳಿಗೆ ಸ್ನ್ಯಾಕ್ಸ್ ಈಗ ಮಾರ್ನಿಂಗ್ ಏನು ಟಿಫನ್ ಮಾಡೋದಪ್ಪ ಅನ್ನೋದೇ ಒಂದು ಯೋಚನೆ ಆಗ್ಬಿಟ್ಟಿರುತ್ತೆ ಹೌಸ್ ವೈಫ್ಗಳಿಗೆಲ್ಲ. ಮಕ್ಳಿಗೆ ಮಾಡಿ ಕಳ್ಸೋದು ಹೆಂಗೆ, ಹಸ್ಬೆಂಡಿಗೆ ಮಾಡಿ ಕಳ್ಸೋದು ಹೆಂಗೆ ಅನ್ನೋದು. ಇದು ಬೇಗ ಆಗುತ್ತೆ. ಏನು ಮನೇಲಿರೋ ವಸ್ತುವಲ್ಲೇ ಆಗೋಂಥದ್ದು ಇದು. ಎಲ್ಲೇ ಹೊರಗಡೆಯಿಂದ ತರಬೇಕು ಅನ್ನೋದಿಲ್ಲ. ಏನು ತೊಗೊಂಬರ್ತೀವಿ ಅಂದರೆ ಪನ್ನೀರನ್ನು ತೊಗೊಂಬರ್ತೀವಿ, ಇಲ್ಲ ನಾವು ಮನೇಲೇ ಮಾಡ್ಕೊತೀವಿ ಅನ್ನೋರು ಮನೇಲೂ ಸಹ ಮಾಡ್ಕೋಬೋದು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಹಾಕ್ತೀನಿ. ಇವಾಗ ಈ ಈರುಳ್ಳಿ ಎಲ್ಲ ಬೆಂದಿದೆ, ಉಪ್ಪು ಹಾಕ್ಕೊಂಡಿದ್ದೆ, ಸ್ವಲ್ಪ ಬೇಯಿಸ್ಕೊಂಡಿದ್ದೆ. ಈಗ ಏನು ಟೊಮೊಟೊ ಕಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಅದನ್ನು ಸಹ ಈರುಳ್ಳಿ ಟೊಮೊಟೊ ಇದನ್ನೆಲ್ಲ ಬೇಯಿಸ್ಕೋಬೇಕು. ಅದು ಒಂದು ಸ್ವಲ್ಪ ಬೆಂದ ನಂತರ
ಏನು ರುಬ್ಬಿಟ್ಕೊಂಡಿದ್ವಲ್ವ ಪಾಲಕ್ ಸೊಪ್ಪು ನೋಡಿ ಈ ರೀತಿ ರುಬ್ಬಿರಬೇಕು ಅದನ್ನ. ಈಗ ಅದನ್ನು ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾರಲ್ಲಿರೋದನ್ನ ವೇಸ್ಟ್ ಮಾಡಬೇಡಿ. ಜಾರಲ್ಲಿ ಏನು ರುಬ್ಬಿರ್ತೀವಿ ಅದಕ್ಕೂ ಸಹ ನೀರು ಹಾಕ್ಕೊಂಡು ಆ ಕಡೆ, ಯಾಕೆಂದರೆ ಪಾಲಕ್ ಸೊಪ್ಪು ಜಾಸ್ತಿ ರುಬ್ಬಿರೋದ್ರಿಂದ ಗಟ್ಟಿ ಬಂದುಬಿಡುತ್ತಲ್ವ, ಅದಕ್ಕೆ ಎಷ್ಟು ರುಬ್ಬಿದ್ದೀವಿ ಅಷ್ಟೇ ಜಾರ್ಗೆ ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡು ಬಿಟ್ಕೊಳ್ಳಿ. ಸೊಪ್ಪು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರಾದ್ರೂ ಒಂದು 10-15 ನಿಮಿಷ ಬೆಂದಾಗ ಅದೇ ಗಟ್ಟಿಯಾಗುತ್ತೆ. ನೀರಾಗುತ್ತಲ್ಲಪ್ಪ ಅಂತ ಏನು ಯೋಚನೆ ಬೇಡ, ನೀರೇನು ಜಾಸ್ತಿ ಹಾಕ್ತೀವಿ ಅಂತ. ಈಗ ಅದಕ್ಕೆ ಏನು ಖಾರದ ಪುಡಿ ತೊಗೊಂಡಿದ್ವಿ ಮತ್ತು ಅರಿಶಿನ ಪುಡಿ ತೊಗೊಂಡು ಕುದಿ ಹತ್ತಬೇಕಾದ್ರೆ ಹಾಕ್ಕೊಂಡು ಅದನ್ನು ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಏನು ಕಲರ್ ಬಂದಿದೆ, ಫುಲ್ ಗ್ರೀನಾಗಿರುತ್ತೆ. ಮಕ್ಳಿಗಂತೂ ತುಂಬ ಕಲರ್ ಡಿಫ್ರೆಂಟಾಗಿರೋದನ್ನು ನೋಡಿದಾಗ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇದು ಏನಕ್ಕಪ್ಪ ಅಂದರೆ ಪೂರಿಗೆ, ಚಪಾತಿ, ಪರೋಟ, ರೊಟ್ಟಿ ಆಗಲಿ, ಬಟರ್ ನಾನು ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ರೋಟಿ ಎಲ್ಲದಕ್ಕೂ ಅಷ್ಟೇ, ಏನು ಒಂದಿನ ಅಲ್ಲಾಂದರೆ 2 ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ರೈಸ್ಗೂ ಸಹ ತಿನ್ಬೋದು ಇದನ್ನ. ಇವಾಗ ಏನು ಗರಂ ಮಸಾಲ ತೊಗೊಂಡಿದ್ನಲ್ವ ಅದನ್ನು ಹಾಕೋತಾ ಇದ್ದೀನಿ. ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ನೋಡಿ ಕುದಿನೂ ಬಂದಿದೆ. ಲೋ ಫ್ಲೇಮ್ ಮಾಡ್ಕೊಂಡು ಕುದಿಸ್ತಾ ಇದ್ದೀನಿ. ಈಗ ಇದನ್ನು ಒಂದು 5 ನಿಮಿಷ ಕುದಿಸಿದ್ರೆ ಅದೇ ಆಯಿತು, ರೆಡಿ. ಇನ್ನೇನು ಹಾಕಬೇಕು ಅನ್ನೋದೇನಿಲ್ಲ. ಉಪ್ಪು ಸ್ವಲ್ಪ ಕಮ್ಮಿ ಅನಿಸಿದಾಗ ಉಪ್ಪನ್ನ ನೋಡಿ ನೀವು ಹಾಕ್ಕೊಳ್ಳಿ. ಒಬ್ಬೊಬ್ರು ಉಪ್ಪು ಜಾಸ್ತಿ ತಿನ್ನೋರು ಇರ್ತಾರೆ, ಇಲ್ಲಾಂದರೆ ಕಮ್ಮಿ ತಿನ್ನೋರು ಇರ್ತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು ಕಮ್ಮಿ ಮಾಡಿದ್ದೆ. ಇವಾಗ ನನಗೆ ಕಮ್ಮಿ ಆಗಿದೆ ಅಂತ ಅದಕ್ಕೆ ಸ್ವಲ್ಪ ಉದುರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ.